ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಅಂಗನವಾಡಿ ನೌಕರರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮತ್ತೆ ಬೆಂಗಳೂರು ಚಲೋ ಅಮ್ಮ ಪ್ರತಿಭಟನೆಗೆ ಹಮ್ಮಿಕೊಂಡಿದ್ದಾರೆ. ಇದೇ ಮಾರ್ಚ್ 2ನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಕೊಟ್ಟಿದೆ. ಅದೇ ರೀತಿಯಾಗಿ ಅವರು ಸಾಕಷ್ಟು ಬಾರಿ ಕೂಡ ಬಜೆಟ್ ಮಂಡನೆ ಆಗುವಂತ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಸಹ ಸರ್ಕಾರದಿಂದ ಕೇವಲ ಅವರಿಗೆ ಭರವಸೆ ಮಾತ್ರ ಸಿಗ್ತಾ ಇತ್ತು, ಯಾವುದೇ ರೀತಿಯಾದಂತಹ ಪ್ರತಿಫಲ ಸಿಕ್ಕಿಲ್ಲ. ಸೊ ಈ ಬಾರಿ ಆದ್ರೂ ಅವರಿಗೆ ಒಂದು ಪ್ರತಿಭಟನೆಗೆ ಪ್ರತಿಫಲ ಸಿಗ್ಲಿ. ಜೊತೆಗೆ ಅಂಗನವಾಡಿ ಸದಸ್ಯರ ಮುಖ್ಯ ಅಧ್ಯಕ್ಷ ಆಗಿರುವಂತಹ ಎಸ್ ವರಲಕ್ಷ್ಮಿ ಮೇಡಮ್ ಅವರೇ ಸಹ ಈ ಒಂದು ಬೆಂಗಳೂರು ಚಲೋ ಹಾಗೆ ಮಾರ್ಚ್ 2ನೇ ತಾರೀಕು ಏನ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರಲ್ವಾ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾತಕ್ಕಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹಾಗೆ ಅಂಗನವಾಡಿ ನೌಕರರ ಜೀವನ ಯಾವ ರೀತಿ ಕಷ್ಟ ನಡೀತಾ ಇದೆ, ಜೊತೆಗೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವ ಮಟ್ಟಿಗೆ ಅವ್ರಿಗೆ ಜವಾಬ್ದಾರಿಗಳನ್ನ ನೀಡಿದ್ದಾರೆ, ಅವರ ಸಂಬಳ ಎಷ್ಟು ಅಂದರೆ ಸಂಬಳ ಕೊಡೋದಿಲ್ಲ ಸರ್ಕಾರ, ಅವರಿಗೆ ಗೌರವಧನ ರೂಪದಲ್ಲಿ ಹಣವನ್ನು ಕೊಡಲಾಗುತ್ತೆ. ಸೊ ಅದು ಎಷ್ಟು ಕೊಡ್ತಾರೆ, ಜೊತೆಗೆ ಅವರ ಜವಾಬ್ದಾರಿಗಳು ಎಷ್ಟಿದೆ, ಅವರ ಜೀವನದಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ, ಹಾಗೆ ಪ್ರತಿ ಬಾರಿ ಅವರು ಪ್ರತಿಭಟನೆ ಮಾಡಿದ್ರು ಯಾಕೆ ಸರ್ಕಾರ ಅವರ ಗೌರವಧನ ಹೆಚ್ಚಳ ಮಾಡ್ತಾ ಇಲ್ಲ, ಪ್ರತಿಯೊಂದಕ್ಕೂ ಸಹ ಅವರು ನೀಟಾಗಿ ವಿವರಣೆ ಮಾಡಿದ್ದಾರೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ, ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಅಂಗನವಾಡಿ ಕೇಂದ್ರಗಳನ್ನ ಬಂದ್ ಮಾಡಿ ಹೋರಾಟದಲ್ಲಿ ಭಾಗವಹಿಸಬೇಕು. ಯಾಕೆಂದ್ರೆ ಇವತ್ತಿನ ಬೆಲೆ ಏರಿಕೆ ಸಂದರ್ಭದಲ್ಲಿ ಜೀವನ ನಡೆಸೋದು ತುಂಬಾ ಕಷ್ಟ ಇದೆ. ಏನು ಚುನಾವಣಾ ಪರ್ವದಲ್ಲಿ 6ನೇ ಗ್ಯಾರಂಟಿಯನ್ನ ನಮ್ಗೆ ಜಾರಿ ಮಾಡ್ಬೇಕಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವರು ಕೊಟ್ಟಂತಹ ಬೇಡಿಕೆಯನ್ನ ಸರ್ಕಾರ ಇನ್ನೂ ಈಡೇರಿಸಿಲ್ಲ. ಅದನ್ನ ಈಡೇರಿಸಬೇಕು. ಯಾಕೆಂದ್ರೆ ಜೀವನ ನಡೆಸೋದು ತುಂಬಾ ಕಷ್ಟ ಇದೆ. ಇವತ್ತಿನ ಬೆಲೆ ಏರಿಕೆ ಸಂದರ್ಭದ ಒಳಗಡೆ ಕೆಲಸದ ಒತ್ತಡ ಜಾಸ್ತಿ ಇದೆ. ಇವತ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ರು ಕೂಡ ಅದರ ವಿರುದ್ಧವಾಗಿ ಕೂಡ ನಮ್ಮ ಹೋರಾಟ ಇದೆ. ಹಾಗೆ ಇವತ್ತು ರಾಜ್ಯ ಸರ್ಕಾರ ಹೆಚ್ಚು ಕೆಲಸವನ್ನ ತಗೊಳ್ತಾ ಇರೋದ್ರಿಂದ, ಹೆಚ್ಚು ಒತ್ತಡಗಳಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ 6ನೇ ಗ್ಯಾರಂಟಿಯನ್ನ ಜಾರಿ ಮಾಡಬೇಕು. ಹಾಗೆ 2011ರಲ್ಲಿ ನಮ್ಮನ್ನ ನಿವೃತ್ತಿ ಏಜ್ ಅಂತ ತಗೊಂಡ್ಬಂತು. ಆ ನಿವೃತ್ತಿ ಮಾಡತಂತಹ ಕಾರ್ಯಕರ್ತೆಯರಿಗೆ ಗ್ರಾಚ್ಯುಟಿ ಕೊಡ್ಬೇಕಂತ ಆದೇಶ ಇದ್ರೂ ಕೂಡ ಆ 2011ರಿಂದ 23ರವರೆಗೂ ಅನ್ಯಾಯ ಮಾಡಿ ಆ ಕಾರ್ಯಕರ್ತೆಯರಿಗೆ ಗ್ರಾಚ್ಯುಟಿಯನ್ನ ನೀಡಿಲ್ಲ. 1/4/23ರಿಂದ ಕೊಟ್ಟಿದ್ದಾರೆ. ಇದರಿಂದ ಒಂದು ದಿನ 31ನೇ ತಾರೀಕು ಮಾರ್ಚ್ ಅಲ್ಲೇ ಆದಂತಹ ಕಾರ್ಯಕರ್ತೆಯರು ಕೂಡ ಅನ್ಯಾಯ ಆಗಿದೆ. ಸ್ವಾಮಿ, ನೀವು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರ ಮಕ್ಕಳ ಅಭಿವೃದ್ಧಿಗಾಗಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲಾ ಸರ್ವೆಗಳು, ಎಲ್ಲಾ ಯೋಜನೆಗಳನ್ನ ಜನರ ಹತ್ರ ತಗೊಂಡು ಹೋಗುವಂತ ಕೆಲಸವನ್ನ ಮಾಡಿರ್ತಕ್ಕಂಥ ಈ ವೃದ್ಧ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಚ್ಯುಟಿಯನ್ನ ಬಿಡುಗಡೆ ಮಾಡಲೇಬೇಕಂತ ಹೇಳಿ ಹಲವಾರು ಹೋರಾಟಗಳನ್ನ ಮಾಡಿದ್ದೇವೆ. ಆದ್ರೆ ಈ ಬಜೆಟ್ ಒಳಗಡೆ ನಮ್ಮ ಚೀಫ್ ಮಿನಿಸ್ಟರ್ ಅವರು, ನಮ್ಮ ಮಿನಿಸ್ಟರ್ 50ನೇ ವರ್ಷದ ಸಂಭ್ರಮಾಚರಣೆ ಒಳಗಡೆ ನಮ್ಗೆ ಗೌರವಧನವನ್ನು ಹೆಚ್ಚಳ ಮಾಡೋದ್ರ ಬಗ್ಗೆ ಹಾಗೆ ಗ್ರಾಚ್ಯುಟಿಯನ್ನು ಕೊಡಿಸ್ತೇವೆ ಮಾತು ಕೊಟ್ಟಿದ್ದಾರೆ. ಅದನ್ನ ಮಾಡಿಕೊಡ್ಲೇಬೇಕು ಅಂತ ಹೇಳಿ ನಾವು ಇವತ್ತು ಮಾರ್ಚ್ 2ರಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಎಲ್ಲ ಕಾರ್ಯಕರ್ತೆಯರು ಕೂಡ ಈ ಹೋರಾಟಕ್ಕೆ ಭಾಗಿಯಾಗಿ ನಿಮ್ಮ ಹಕ್ಕುಗಳನ್ನ ಪಡೀಲಿಕ್ಕೆ ನೀವೆಲ್ಲರೂ ಕೂಡ ಸಾಗರೋಪಾದಿಯಾಗಿ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ, ಹಾಗೆ ಏನು ಮತ್ತು BLO ಕೆಲಸ ಮೊದಲು ಇದ್ದಾಗಲ್ಲ, ಇವತ್ತು ಅದನ್ನ ಮ್ಯಾಪಿಂಗು ಮತ್ತೆ ಕಾರ್ಯಕರ್ತ ಜನ ಏನಿದ್ದಾರೆ ಅವ್ರದ್ದು ನಿನ್ನೆ ವೃತ್ತ ಅಂತ ಇವೆಲ್ಲವನ್ನೂ ತಗೊಂಡು ಮೊಬೈಲ್ ಅಲ್ಲೇ ಮಾಡ್ಬೇಕಾಗಿರೋದ್ರಿಂದ ಮೊಬೈಲ್ ಅನ್ನು ಕೂಡ ನಮ್ಗೇನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕೇಂದ್ರದಲ್ಲಿ FRS ಮಾಡೋ ಮುಖಾಂತರ ಅವ್ರು ಕೊಟ್ಟಿರ್ತಕ್ಕಂಥ ಮೊಬೈಲ್ಗಳು ಈಗಲೇ ಹಾಳಾಗಿದ್ದಾವೆ, ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಅದೇ ಮೊಬೈಲ್ ಒಳಗಡೆ ಈ BLO ಕೂಡ ಕೆಲಸ ಮಾಡ್ಲಿಕ್ಕೆ ಹೇಳಿದ್ದಾರೆ. ಎಲ್ಲ ಕಾರ್ಯಕರ್ತೆಯರು 5G ಮೊಬೈಲ್ ಇರಕ್ ಸಾಧ್ಯನಾ? ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಪಡ್ತಾ ಇದ್ದಾರೆ ಕಾರ್ಯಕರ್ತೆಯರು. ಯಾಕೆಂದ್ರೆ ಅಧಿಕಾರಿಗಳು ಯಾವುದೇ ನಮ್ಮ ಬೇಡಿಕೆಗಳನ್ನ, ನಮ್ಮ ಸವಲತ್ತುಗಳು ಏನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇಲ್ಲ. ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡ್ತಾ BLO ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಬೆಳಿಗ್ಗೆ ಅಂಗನವಾಡಿ ಕೇಂದ್ರದಲ್ಲಿ ಲೈವ್ ಲೊಕೇಶನ್ ಅಲ್ಲಿ ಅಂಗನವಾಡಿ ಕೇಂದ್ರವನ್ನ ಓಪನ್ ಮಾಡಬೇಕು, 4 ಗಂಟೆಗೆ ಲೈವ್ ಲೊಕೇಶನ್ ಕೊಡ್ಬೇಕು ಎಲ್ಲಿದ್ದೀವಿ ಅಂತ. 4 ಗಂಟೆ ಆದ್ಮೇಲೆ BLO ನ ಬೀದಿಯಲ್ಲಿ ಮನೆಗೆ ಹೋಗಿ ಮಾಡಕ್ ಹೊರಟ್ರೆ ಮತ್ತೆ ಅವ್ರ ಮನೆ ಜೀವನ, ಅವ್ರ ಮಕ್ಕಳು ಎಲ್ಲಿಗೆ ಹೋಗ್ಬೇಕು, ಯಾವಾಗ ಅವ್ರ ಮಕ್ಕಳನ್ನ ನೋಡ್ಕೊಳಕ್ ಸಾಧ್ಯ? ಮತ್ತೆ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಶಿಕ್ಷಣವನ್ನು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ಒಳಗಡೆ ಇವತ್ತು ಕಾರ್ಯಕರ್ತೆಯರನ್ನ ತಂದು ಹೊಡ್ತಾ ಇದೆ ಸರ್ಕಾರ.
ಇದರಿಂದ ನಮ್ಗೆ BLO ಯಾರು ಸಮಯ ಇದೆ, ಇಚ್ಛೆ ಪಡ್ತಾರೆ, ಮತ್ತೆ ಮೊಬೈಲ್ ಅಲ್ಲಿ ಮಾಡ್ತಕ್ಕಂಥ ನಾಲೆಡ್ಜ್ ಇದೆ, ಹೆಣ್ಮಕ್ಳು ಮಾಡ್ತೀವಿ ಅನ್ನೋರ್ಗೆ ನಾವು ಯಾವತ್ತು ಬೇಡ ಅಂತ ಹೇಳ್ತಾ ಇಲ್ಲ ಸಂಘಟನೆ. ಆದ್ರೆ ನಮ್ಮ ಕೇಂದ್ರ ಸರ್ಕಾರ ಹಲವಾರು ಕಾರ್ಯಕರ್ತರನ್ನ ಅದರೊಳಗಡೆ ಕೊಡ್ತೇವೆ. C ಮತ್ತು D ದರ್ಜೆಯ ನೌಕರರು ಈ BLO ಕೆಲಸ ಮಾಡ್ಬೇಕು ಅಂತಿದ್ದಾರೆ. ನಾವು ಗೌರವದಲ್ಲಿ ದುಡಿತಾ ಇದೀವಿ ಸ್ವಾಮಿ. ನಾವು C ಅಲ್ಲ D ಅಲ್ಲ, TC ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ. ಆದ್ರೂ ನಮ್ಮನ್ನ ಅಂಗನವಾಡಿ ಕಾರ್ಯಕರ್ತನೇ ಹೆಚ್ಚು ರಾಜ್ಯದಲ್ಲಿ BLO ತಗೊಂಡು ಶೋಷಣೆ ಮಾಡ್ತಾ ಇದ್ದಾರೆ. 50 ವರ್ಷ 60 ವರ್ಷ ಆಗ್ತಾ ಇದೆ, ರಿಟೈರ್ಡ್ ಏಜ್ ಇದೆ, ಶುಗರ್ BP ಇದ್ರೊಳಗಡೆ ಅವ್ರಿಗೆ ಮೊಬೈಲ್ ಇಟ್ಕೊಳ್ಳೋ ಪರಿಸ್ಥಿತಿನೇ ಇರೋದಿಲ್ಲ. ಆ ಮೊಬೈಲ್ ಹೇಗೆ ಆಪರೇಟ್ ಮಾಡ್ಬೇಕಂತ ಶಾಲೆ ಕೆಲಸನೇ ಬೇರೆಯವರ ಸಹಾಯ ತಗೊಂಡು ತನ್ನ ಕೂಲಿ ಜೀವನಕ್ಕೋಸ್ಕರ ಎಲ್ಲಿ ನಾನು ಕೆಲಸ ಬಿಟ್ರೆ ನನಗೆ ಕೂಲಿ ಇಲ್ಲ ಅಂತ ಹೇಳಿ ಅದನ್ನ ಬೇರೆಯವರ ಪರಾಧೀನವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಕಾರ್ಯಕರ್ತೆಯರಿಗೆ ಇವತ್ತು BLO ಒತ್ತಡ ಹೇರಿ ಆಯುಕ್ತರು ಇವರನ್ನ ವಜಾ ಮಾಡ್ಬೇಕಂತ ಹೇಳಿ DDಗೆ ಕಳಿಸೋದು, DD ಅವರು ಕಮಿಟಿಲಿ ಇರ್ತೀವಿ ಅಂತ ಲೆಟರ್ ಕೊಡೋದು, ಈ ರೀತಿ ಇಡೀ ರಾಜ್ಯದೊಳಗಡೆ ಬೀದರ್ ಆಗಿರ್ಬೋದು, ಬೆಂಗಳೂರು ಎಲ್ಲಾ ಕಡೆ ಈ ರೀತಿ ಹೆದರ್ಸ್ತಾ ಇದ್ದಾರೆ. ಈ ಹೆದರಿಕೆಯಿಂದ ಎಷ್ಟೋ ಕಾರ್ಯಕರ್ತರು ಇವತ್ತು ಮೆಂಟಲ್ ಇದಾಗಿದ್ದಾರೆ, ಸ್ಟ್ರೋಕ್ ಬರೋ ವ್ಯವಸ್ಥೆಗೆ ಬಂದಿದ್ದಾರೆ. ಈ ಎಲ್ಲದರಿಂದ ದಯವಿಟ್ಟು BLO ಕೆಲಸವನ್ನ ಯಾರು ಇಚ್ಛೆ ಪಡ್ತಾರೋ ಅವ್ರಿಗೆ ಕೊಟ್ಟು, ಯಾರಿಗೆ ಅನಾರೋಗ್ಯ ಇದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಬೇರೆ ಬೇರೆ ಕಾರ್ಮಿಕರಲ್ಲಿ ಇದ್ದಾರೆ, ಇವತ್ತು ಯುವಶಕ್ತಿ ಇದೆ, ಶ್ರೀಶಕ್ತಿ ಇದೆ, ಮತ್ತೆ ಗ್ರಾಮ ಪಂಚಾಯತಿಗಳಲ್ಲಿ ಕೂತು ಕಾಲ ಕಳೆಯುವಂತ ಉದ್ಯೋಗಿಗಳಿದ್ದಾರೆ. ಇಂಥವ್ರಿಗೆಲ್ರಿಗೂ ಕೊಡಿ. ಅದು ಬಿಟ್ಟು ಏನ್ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅವ್ರಿಗೆ ಕೊಡ್ತಾ ಇದೀವಿ ಅನ್ನೋದನ್ನ ನಾವು ಪ್ರತಿಪಾದಿಸಿ BLOನ ಒತ್ತಡವನ್ನ ಹೇಳಬಾರದು. ಅದು ಒತ್ತಡ ಇರ್ತಕ್ಕಂಥ ನಿಯಮಾವಳಿಯನ್ನು ವಾಪಸ್ ತಗೊಳ್ಬೇಕು ಅಂತ ಹೇಳಿ. ಹಾಗೆ ಪ್ರವಾರ ಭತ್ಯೆ ಇಡೀ ರಾಜ್ಯದೊಳಗಡೆ ಇನ್ನು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯನ್ನ ಆಯ್ಕೆ ಮಾಡಿಲ್ಲ. ಏನೇ ಒಂದು ಸೈನು ಅಲ್ಲಿ ಸಮಸ್ಯೆ ಆದ್ರೂ ಕೂಡ ಹೆಡ್ ಆಫೀಸ್ಗೆ ಬರ್ಬೇಕು. ಅಲ್ಲಿಂದ ಬರೋದಕ್ಕೆ ಎಷ್ಟು ತಡ ಆಗ್ತಾ ಇದೆ. ಮತ್ತೆ DC ಅವರು ಕೂಡ ಇದ್ರ ಕ್ರಮ ತಗೊಳಕ್ ಆಗ್ತಾ ಇಲ್ಲ. ಇದರಿಂದ ಧಾರವಾಡದಲ್ಲಾಗಿರ್ಬೋದು ಎಷ್ಟು ಸಹಾಯಕಿಯರು 30, 40, 100 ಚಿಲ್ಲರೆ ಸಹಾಯಕಿಯರಿಲ್ಲ. ಬೆಂಗಳೂರು ಒಳಗಡೆ ಇಲ್ಲ, ಕಾರ್ಯಕರ್ತೆಯರಿಲ್ಲ, ಎಷ್ಟೋ ಕಡೆ ಮೇಲ್ವಿಚಾರಕರು ಕೂಡ ಇಲ್ಲ. ಈ ರೀತಿ ಎಲ್ಲಾ ಕೆಲಸವನ್ನ ಒಂದು ಕೆಲಸವನ್ನ ಒಬ್ಬ ಕಾರ್ಯಕರ್ತೆಯಿಂದ 2 ಕೆಲಸವನ್ನ ಮಾಡಿಸ್ಕೊಡ್ತಕ್ಕಂತ ನಿಟ್ಟಿಗೆ ಈ ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ಪ್ರಭಾರ ಭತ್ಯೆಯನ್ನು ಹೆಚ್ಚಿನ ಮಾಡ್ಕೊಂಡು 4-5 ವರ್ಷಗಳಿಂದ 9,000 ಕಾರ್ಯಕರ್ತೆಯರು, 12,000 ಸಹಾಯಕಿಯರದು ಕೆಲಸವನ್ನ ಡಬಲ್ ಆಗಿ ಕೇಂದ್ರಗಳನ್ನ ನಡೆಸ್ತಾ ಇದ್ದಾರೆ ಕಾರ್ಯಕರ್ತರು. ಈ ಸಂಬಳ ಉಳಿಲಿಲ್ವಾ ಸ್ವಾಮಿ ನಿಮ್ಗೆ? ಅದ್ರೊಳಗಡೆ ಒಂದು ಪ್ರಭಾರ ಭತ್ಯೆ ಹೆಚ್ಚು ಮಾಡಿ ಅಂತ ಸಾಕಷ್ಟು ಈ ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ರು ಕೂಡ 50 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ರಿ. ನಿಮ್ ಮನಸ್ಸಾಕ್ಷಿ ಇದೆಯಾ? ಇದನ್ನ ಕೇಳೋದಕ್ಕೋಸ್ಕರ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೇವೆ. 30 ರೂಪಾಯಿ ಏನು ಬೆಲೆ ಏರಿಕೆ ಆಗಿದೆ, DAನ ಊಟ 30 ರೂಪಾಯಿ ಕೊಡ್ತಾ ಇದೀವಿ. ನಿಮಗೆ ನಿಮ್ಮ ಬೆಲೆ ಏರಿಕೆಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಇದೀರಿ, ನಿಮ್ಮ ಸಂಬಳ ಜಾಸ್ತಿ ಮಾಡ್ಕೊಳ್ತಾ ಇದೀರಿ. ನಮ್ಮ 30 ರೂಪಾಯಿ ಮಾಡಿದೀವಿ. ಇದ್ರ ಬಗ್ಗೆ ಇನ್ನು ಚಕಾರ ಎತ್ತುತ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಮಾಡ್ತೀವಿ ಅಂತ ಹೇಳಿ ಇನ್ನು ಮಾಡಿಲ್ಲ. ಇದನ್ನು ಕೂಡ ನಾವು ಕೇಳಬೇಕಾಗಿದೆ. ಹೀಗೆ ನಮ್ಮದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಹಾಗಾಗಿ ಇವೆಲ್ಲವನ್ನು ಕೂಡ ನಾವು ಇಟ್ಕೊಂಡು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಕಾರ್ಯಕರ್ತರು ಕೂಡ ಫ್ರೀಡಂ ಪಾರ್ಕಿಗೆ ಬಂದು ನಿಮ್ಮ ಹಕ್ಕುಗಳನ್ನ ಪಡೆದು ಹೋರಾಟದ ಹಾದಿ ಅಂಬೇಡ್ಕರ್ ಹೇಳಿದ ಹಾಗೆ ಶಿಕ್ಷಣ ಹೋರಾಟ ಮತ್ತೆ ಇಲ್ಲದೆ ಇದ್ರೆ ನಾವೇನನ್ನು ಪಡ್ಕೊಳ್ಳಕ್ ಸಾಧ್ಯ ಇಲ್ಲ. ಒಂದು ಕಡೆ ನ್ಯಾಯಾಂಗ ಬಂಧನದಲ್ಲಿ ಹೋರಾಡಬೇಕು, ಒಂದ್ ಕಡೆ ಬೀದಿ ಹೋರಾಟದಲ್ಲಿ ಹೋರಾಡಿ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಬೇಕು, ನಮ್ಮ ಉಳಿವಿಗಾಗಿ ಕೂಡ ಹೋರಾಡಬೇಕಾದಂತ ಸಂದರ್ಭ ಇದೆ ಸಂಗತಿಗಳೇ. ಅದರಿಂದ ನಾವೆಲ್ಲರೂ ಕೂಡ ಇವತ್ತೇನು ಬಜೆಟ್ ಬರ್ತಾ ಇದೆ 10ನೇ ತಾರೀಕು, ಅದ್ರೊಳಗಡೆ ನಮ್ಮ ಚೀಫ್ ಮಿನಿಸ್ಟರ್ ಅವರು, ನಮ್ಮ ಮಿನಿಸ್ಟರ್ ಇಲ್ಲಿ ರಾಜ್ಯದ ಕಾರ್ಯಕರ್ತೆಯರು ಏನು ಗೌರವದಲ್ಲಿ ದುಡಿತಾ ಇದ್ದಾರೆ, ಅವ್ರಿಗೆ ಅನ್ಯಾಯ ಮಾಡೋದಿಲ್ಲ ಅನ್ನೋ ನಂಬಿಕೆ ನಮಗಿದೆ. ಆದ್ರೂ ಕೂಡ ನಾವು ಒತ್ತಡವನ್ನ ಹೇರಿ ಈ ಮಾರ್ಚ್ ಒಳಗಡೆ ನಮಗೆ ನೀವು ಪೇಮೆಂಟ್ ಅನ್ನ ಜಾಸ್ತಿ ಮಾಡ್ಬೇಕು. ಹಾಗೆ ನಿವೃತ್ತರಿಗೆ ಮನೆಗೆ ಇವತ್ತು ನಮ್ಮ ಮಿನಿಸ್ಟರ್ ಮೇಡಮ್ ಅವರು ಏನ್ ತಮ್ಮ ಹುಟ್ಟುಹಬ್ಬವನ್ನ ಇದರೊಳಗಡೆ ವೃದ್ಧರ ಜೊತೆ ಮಾಡ್ಕೊಂಡಿದ್ದೀರಿ. ಖಂಡಿತ ತುಂಬಾ ಸಂತೋಷ ಆಗ್ತಾ ಇದೆ ನೀವು ಮಾಡಿರ್ತಕ್ಕಂಥ ಕೆಲಸ. ಅದ್ರ ಜೊತೆ ಒಳಗಡೆ ಈಗ ಈ ವೃದ್ಧರಿಗೆ ನೀವು ಈ ಗ್ರಾಚ್ಯುಟಿಯನ್ನ ಕೊಡಿಸಿ ಆ ವೃದ್ಧರ ಒಂದ್ ದಿವಸ ನಿಮ್ಮನ್ನ ಕೊಂಡಾಡುವಂತ, ನಿಮಗೆ ಆಶೀರ್ವಾದ ಮಾಡುವಂತ ಅವಕಾಶವನ್ನ ತಾವು ಕೊಡ್ತೀರಾ ಅಂತ ನಾವು ಮಿನಿಸ್ಟರ್ ಕೇಳೋಣ ಅಂತ ಹೇಳ್ತಾ, ಇಡೀ ರಾಜ್ಯದಲ್ಲಿ ಎಲ್ಲಾ ಕಾರ್ಯಕರ್ತೆಯರು ಕೂಡ ಒಂದು ಅಂಗನವಾಡಿ ಕೇಂದ್ರಗಳನ್ನ ಬಂದ್ ಮಾಡಿ ನಿಮ್ಮ CDPO ಕಚೇರಿಗಳಿಗೆ ಮತ್ತೆ ಎಲ್ಲರಿಗೂ ಕೂಡ ಮನವಿಯನ್ನ ಕೊಟ್ಟು ಬಂದ್ ಮಾಡಿ 2ನೇ ತಾರೀಕಿನ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕು ಅಂತ ಮನವಿ ಮಾಡ್ತೇನೆ.